ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲಡ್ಕ. ನೀವೇನು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೆ ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ರೆ ದಯವಿಟ್ಟು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ಈ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಹೇಗೆ ಅಂತಂದ್ರೆ ಪ್ರತಿದಿನ ಬಗೆದಷ್ಟು ಭ್ರಷ್ಟಾಚಾರದ ಸತ್ಯ ಹೊರಗೆ ಬರ್ತಾನೇ ಇರುತ್ತೆ. ಅಂಥದ್ದೇ ಇನ್ನೊಂದು ವಿಚಾರದಲ್ಲಿ ಈಗ ಸಿದ್ದರಾಮಯ್ಯ ಸರ್ಕಾರ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡ್ ಬಿಟ್ಟಿದೆ. ಇವತ್ತಿನ ಈ ಕಾರ್ಯಕ್ರಮ ಒಂದು ರಾಜಕೀಯ ಅಂತ ನೋಡೋದಕ್ಕಿಂತಲೂ ಇದು ನಾವೆಲ್ಲರ ಒಂದು ಪ್ರಶ್ನೆ ಆಗಿರೋದ್ರಿಂದ, ಅನ್ನದ ಪ್ರಶ್ನೆ ಆಗಿರೋದ್ರಿಂದ, ಇದು ನಿಮ್ಮ ಮನೆಯ ಮಹಿಳೆಯರ ಪ್ರಶ್ನೆ ಆಗಿರೋದ್ರಿಂದ, ನಿಮ್ಮ ದುಡ್ಡಿನ ಪ್ರಶ್ನೆ ಆಗಿರೋದ್ರಿಂದ ರಾಜಕೀಯವನ್ನ ಬದಿಗೆ ಒತ್ತಿ ಎಲ್ಲರೂ ಕೂಡ ಈ ಅನ್ಯಾಯಗಳ ವಿರುದ್ಧ ಧ್ವನಿಯನ್ನು ಎತ್ತಬೇಕನ್ನುವಂಥದ್ದು ನಮ್ಮ ಆಶಯ. ವೀಕ್ಷಕರೇ, ಗ್ಯಾರಂಟಿ ಗೃಹಲಕ್ಷ್ಮಿ ಗ್ಯಾರಂಟಿ, ಯುವ ನಿಧಿ, ಅದು ಇದು ಅಂತ ಆರಂಭ ಮಾಡಿದ್ರು. ಆರಂಭ ಆದಾಗ ಏನ್ ಹೇಳಿದ್ರು? ಗೃಹಲಕ್ಷ್ಮಿ ಯೋಜನೆಗೆ ಏನಂದ್ರು? ಪ್ರತಿ ಮಹಿಳೆಯರಿಗೆ ಹಣವನ್ನ ಹಾಕ್ತೀವಿ, ಸ್ತ್ರೀ ಶಕ್ತಿ, ಸ್ತ್ರೀ ಸಬಲೀಕರಣ, ಗೃಹಲಕ್ಷ್ಮಿ ಕ್ರಾಂತಿ, ಹಂಗೆ ಹಿಂಗೆ ಹೇಳಿದ್ರು. ಸ್ಟೇಜ್ ಮೇಲೆ ಭಾಷಣ ಮಾಡಿದ್ದೇನು, ಬ್ಯಾನರ್ ಕಟ್ಟಿದ್ದೇನು, ಪೋಸ್ಟರ್ ಅಂಟಿಸಿದ್ದೇನು, ಸೆಲ್ಫಿ ತೆಗೆದಿದ್ದೇನು, ಡ್ಯಾನ್ಸ್ ಮಾಡಿದ್ದೇನು, ಅಬ್ಬಬ್ಬಬ್ಬಬ್ಬಾ. ಆದ್ರೆ ಈಗ ಅದೇ ಗೃಹಲಕ್ಷ್ಮಿಯರ ಹತ್ರ ಹೋಗಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಕೇಳಿದ್ರೆ ಅವರಿಂದ ಬರ್ತಾ ಇರುವಂತಹ ಉತ್ತರ ಏನು? ನಮಗೆ ಹಣ ಬರ್ತಾ ಇಲ್ಲ, 1 ತಿಂಗಳು ಬಂತು, ಆಮೇಲೆ ನಿಂತು ಹೋಯ್ತು, ಒಂದ್ ಸ್ವಲ್ಪ ಸಮಯ ಬಂತು, ಈಗ ಬರ್ತಾ ಇಲ್ಲ. ಯಾಕೆ ಕ್ರೆಡಿಟ್ ಆಗ್ತಾ ಇಲ್ಲ ಅಂತ ಯಾರು ಹೇಳ್ತಾ ಇಲ್ಲ. ಬ್ಯಾಂಕ್ಗೆ ಹೋದ್ರೆ ಅಲ್ಲಿ ಬಂದಿಲ್ಲ ಅಂತ ಹೇಳ್ತಾರೆ. ಇಂತಹ ನೂರಾರು ಕಂಪ್ಲೇಂಟ್ಗಳು. 3 ತಿಂಗಳಿಂದ ಬಂದಿಲ್ಲ ಸರ್. 3-4 ತಿಂಗಳಾತ್ರಿ ಈಗ. ಒಟ್ಟ ಗೃಹಲಕ್ಷ್ಮಿ ಹಣ ಬಂದಿಲ್ರಿ. ಹಾ ರೀ, ಇಲ್ಲ ಸರ್, ಬಂದಿಲ್ಲ. ಅವು ಬಂದ್ರೆ ಇಮಿಡಿಯೇಟ್ಲಿ ಎಂಟ್ರಿ ತೋರಿಸ್ತಾವ್ರಿ, ಮೆಸೇಜ್ ಬರ್ತಾವ. ಒಟ್ಟ ಬಂದಿಲ್ರಿ. ಹಾ ಬಂದಿಲ್ರಿ. ಮಿನಿಮಮ್ 3 ತಿಂಗಳದಂತ್ರು ಬಂದೇ ಇಲ್ಲ ನೋಡ್ರಿ. ಹಾ ರೀ, ನಮ್ದು ಒಟ್ಟು ಬಂದಿಲ್ರಿ. ಯಾವಾಗ ಚಾಲು ಮಾಡ್ಯಾರ ನೋಡ್ರಿ ಹಾಕದ ಗೃಹಲಕ್ಷ್ಮಿ, ಅವಾಗಿಂದ ಒಟ್ಟು ಬಂದೇ ಇಲ್ರಿ. ನಮ್ದು ಮಾಡ್ಸಿವ್ರಿ, ಎಲ್ಲ ಮಾಡ್ಸಿವಿ. ಅನ್ಸಿಬಿಟ್ಟು ಧಾರವಾಡಕ್ಕೆ ಹೋಗ್ಬಂದ್ವಿ, ಎಲ್ಲ ಹೋಗ್ಬಂದ್ರಿ. ಒಟ್ಟು ಬಂದೇ ಇಲ್ರಿ ನಮ್ದು. ಮತ್ತೆ ಅಕ್ಕಿದು ಇಲ್ರಿ ಈಗ. ಗೃಹಲಕ್ಷ್ಮಿ ಯಾವಾಗ ಚಾಲು ಮಾಡ್ಯಾರ ನೋಡ್ರಿ, ಆ ಒಂದ್ಸಲನೂ ಬಂದಿಲ್ರಿ ನಂದು. 3 ತಿಂಗಳ ಆತ್ ನೋಡ್ರಿ ಸರ್, ಬಂದಿಲ್ಲ. ಹಾಗಿದ್ರೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ನಮಗೆ ಹೇಳಬೇಕು, ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಬೇಕು, 1000 ಕೋಟಿ ರೂಪಾಯಿ ಹಣ ಈ ಯೋಜನೆಗಳಿಗೆ ಅಲೋಕೇಟ್ ಆಗಿದೆ ಅಂತ ನೀವು ಹೇಳ್ತೀರಿ. ಅದರಲ್ಲಿ ಎಷ್ಟು ಹಣ ಎಷ್ಟು ಜನರ ಖಾತೆಗೆ ನಿಜವಾಗ್ಲೂ ಹೋಗಿದೆ, ಎಷ್ಟು ಬೇರೆಯವರ ಹೊಟ್ಟೆಗೆ ಹೋಗಿದೆ? ಮಧ್ಯದಲ್ಲಿ ಏನಾಯ್ತು? ಒಂದಷ್ಟು ತಿಂಗಳ ಹಿಂದೆ ಅಷ್ಟೇ ಸದನದಲ್ಲಿ 2025ರ ಫೆಬ್ರವರಿ ಮಾರ್ಚ್ ತಿಂಗಳ ಗೃಹಲಕ್ಷ್ಮಿ ಹಣ ಪಾವತಿ ಮಾಡದೆ ರೆಡ್ ಹ್ಯಾಂಡ್ ಆಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸಿಕ್ಕಾಕೊಳ್ತಾರೆ. ಆಗಸ್ಟ್ ವರೆಗೂ ಕ್ಲಿಯರ್ ಮಾಡಿದೀನಿ ಅಂತ ನೀವು ಫೆಬ್ರವರಿ ಮಾರ್ಚ್ ಅಂತ ಹೇಳ್ತಾ ಇದ್ದೀರಾ ಮಾನ್ಯ ಸದಸ್ಯರೇ. ನಾನು ಹೇಳೋದ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಆಗಸ್ಟ್ ವರ್ಗು ಕ್ಲಿಯರ್ ಮಾಡಿದೀನಿ, ಫೆಬ್ರವರಿ ಮಾರ್ಚ್ ಹಿಡ್ಕೊಂಡು ಅಂತ ತಮ್ಮ ಗಮನಕ್ಕೆ ಹೇಳಲಿಕ್ಕೆ ಬಯಸ್ತೇನೆ. ಖಂಡಿತವಾಗ್ಲೂ ಫೆಬ್ರವರಿ ಮಾರ್ಚ್ ಇದ್ದು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಸದನದಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ. ನಾವು ಮತ್ತೆ ಪದೇ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗಳಿಗೆ ಕೂಡ ನಾವು ಕೇಳ್ಕೊಂಡಿದ್ದೀವಿ, ಬಿಡುಗಡೆ ಅವ್ರು ಯಾವಾಗ ಮಾಡ್ತಾರೆ, ಮಾಡಿದ ತಕ್ಷಣ ರಾಜ್ಯದ ಯಜಮಾನಿಗಳಿಗೆ ಹಣವನ್ನು ಬಿಡುಗಡೆ ಮಾಡಿ. ಆದ್ರೂ ಇಲ್ಲಿವರೆಗೆ ಆ 5,000 ಕೋಟಿ ಹಣ ಎಲ್ಲಿಗೆ ಹೋಯ್ತು? ಬಾಕಿ ಹಣ ಬಿಡುಗಡೆ ಯಾವಾಗ ಮಾಡಲಾಗತ್ತೆ? ಇದ್ಯಾವುದಕ್ಕೂ ಕೂಡ ಇಲ್ಲಿವರೆಗೂ ಉತ್ತರ ಸಿಕ್ಕಿಲ್ಲ. ಯಾಕೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ? ಪಾಪ ಆ ಜನರಿಗೆ ಎಲ್ಲಿ ಗೊತ್ತಾಗತ್ತೆ? ಜನರದ್ದು ಶಾರ್ಟ್ ಮೆಮೊರಿ ಅಂತ ಹಂಗೇ ಮೆಲ್ಲ ಫೈಲನ್ನು ಮುಚ್ಚಿ ಹಾಕಿದ್ರ ಹೇಗೆ? ಇದಕ್ಕೆ ಉತ್ತರವನ್ನ ಯಾರು ಕೊಡ್ತಾರೆ ಅಂತ ಕೇಳಬೇಕಲ್ವಾ ವೀಕ್ಷಕರೇ? ಈ ಕಡೆ ನೋಡಿದ್ರೆ ಅನ್ನಭಾಗ್ಯ ಯೋಜನೆ, ಅದರಲ್ಲೂ ಹಣಗಳು ಮಾಡಿದ್ದಾರೆ. ಅನ್ನಭಾಗ್ಯ ಯೋಜನೆ ಅನ್ನುವಂಥದ್ದು ಬಡವರ ಹೊಟ್ಟೆಗೆ ಅನ್ನ ಹಾಕೋದಕ್ಕ ಅಥವಾ ಮೈಕ್ ಮುಂದೆ ಭಾಷಣ ಮಾಡೋದಕ್ಕ? ಅನ್ನಭಾಗ್ಯ ಯೋಜನೆ ಅಂತ ಬಂದ್ರೆ ಸಾಕಪ್ಪ, ಸಿದ್ದರಾಮಯ್ಯ ಸಾಹೇಬ್ರು ಬಡವರ ಬಂಧು, ಬಡವರಿಗೆ ಅಕ್ಕಿಯನ್ನು ಕೊಡ್ತೀವಿ, ಹೊಟ್ಟೆಯನ್ನು ತುಂಬಿಸ್ತೀವಿ ಅಂತ ದೊಡ್ಡ ದೊಡ್ಡ ಮಾತುಗಳು ಬರುತ್ತವೆ. ಆದ್ರೆ ರೇಷನ್ ಅಂಗಡಿಗೆ ಹೋದ್ರೆ ಜನರಿಗೆ ಅಕ್ಕಿ ಇಲ್ಲ, ಅದರ ಬದಲು ಹಣ ಇಲ್ಲ, ಸ್ಪಷ್ಟ ಉತ್ತರ ಇಲ್ಲ. ವೇದಿಕೆಯಲ್ಲಿ ಹೇಳೋದೇನು? ನಾವು ಎಲ್ಲ ಕೊಡ್ತಾ ಇದ್ದೀವಪ್ಪ, ಎಲ್ಲ ಕರೆಕ್ಟ್ ಆಗಿ ಹೋಗ್ತಾ ಇದೆ, ಎಲ್ಲ ಕರೆಕ್ಟ್ ಆಗಿ ಸಿಗ್ತಾ ಇದೆ ಅಂತ. ಎಲ್ಲಿ ಕೊಡ್ತಾ ಇದ್ದೀರಾ? ನಿಮ್ಮ ಮೈಕ್ ಮುಂದೆನಾ ಅಥವಾ ನಿಮ್ಮ ಪವರ್ ಪಾಯಿಂಟ್ ಸ್ಲೈಡ್ನಲ್ಲ? ಎಲ್ಲಿ ಕೊಡ್ತಾ ಇದ್ದೀರಾ? ನ್ಯೂಸ್ ಪೇಪರ್ ಅಲ್ಲಿ ಕೊಡ್ತಾ ಇದ್ದೀರಾ? ನಿಮ್ಮ ಟ್ವೀಟ್ಗಳಲ್ಲಿ ಕೊಡ್ತಾ ಇದ್ದೀರಾ? ಜನರ ಹೊಟ್ಟೆ ತುಂಬುವಂಥದ್ದು ನಿಮ್ಮ ಭಾಷಣದಲ್ಲಿ ಅಲ್ಲ, ಅನ್ನದಿಂದ ಅಲ್ವಾ ಸಿದ್ದರಾಮಯ್ಯನವರೇ? ವೀಕ್ಷಕರ, ಅಕ್ಕಿ ಪೂರೈಕೆ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ BPL ಕುಟುಂಬಗಳಿಗೆ 5 ಕೆಜಿ ಅಕ್ಕಿಯ ಬದಲಾಗಿ ಪ್ರತಿ ಕೆಜಿಗೆ 34 ರೂಪಾಯಿ, ಹಾಗೆ ತಿಂಗಳಿಗೆ 120 ರೂಪಾಯಿ ಹಾಕ್ತೀವಿ ಅಂತ ಅಂದ್ರು. ಫೆಬ್ರವರಿ 2025ರಿಂದ ಅಕ್ಕಿ ವಾಪಸ್ ಬಂತು ಅಂತ ಹೇಳಿ ಮತ್ತೆ ಅಕ್ಕಿಯನ್ನು ಕೊಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಹಾಗಾಗಿ ಆ ಕಡೆ ಹಣ ಕೊಡ್ತಾ ಇದ್ರೆ ಅದನ್ನ ನಿಲ್ಲಿಸ್ಬಿಡ್ತಾರೆ. ಆದ್ರೆ ಅದಕ್ಕೂ ಮೊದಲಿನ ಆ ಹಣ ಕೊಡ್ತಾ ಇದ್ರಲ್ವಾ, ಆ ಹಣ ಬಂದೇ ಇಲ್ಲ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇರುವಂತಹ ಸತ್ಯ. ಅಂದ್ರೆ ಅಕ್ಕಿ ಬದಲು ನಾವು ಹಣವನ್ನು ಕೊಡ್ತೀವಿ ಅಂತ ಹೇಳಿದ್ರೆ, ಬಟ್ ಆ ಹಣವನ್ನು ಕೂಡ ಕೊಡ್ಲಿಲ್ಲ.
ಜನವರಿ 2025ರ ಹಣ ಇನ್ನೂ ಕೂಡ ಪಾವತಿ ಆಗಿಲ್ಲ. ಈಗ ನಾವು ಜನವರಿ 2026ರಲ್ಲಿದ್ದೀವಿ. ಜನವರಿ 2025ರ ಹಣ ಇನ್ನೂ ಪಾವತಿ ಆಗಿಲ್ಲ. ಏನ್ 1 ತಿಂಗಳು ದೊಡ್ಡ ವಿಚಾರನ ಅಂತ ಕೇಳಿದ್ರೆ ಹೌದು, ದೊಡ್ಡ ವಿಚಾರನೇ. 1.27 ಕೋಟಿಗೂ ಹೆಚ್ಚು ಫಲಾನುಭವಿಗಳಿಗೆ ಜನವರಿ 2025ರ ಸುಮಾರು 657 ಕೋಟಿ ರೂಪಾಯಿ ಹಣ ಪಾವತಿ ಇನ್ನೂ ಕೂಡ ಬಾಕಿ ಇದೆ. ಎಷ್ಟು ಹೇಳಿ? 657 ಕೋಟಿ ರೂಪಾಯಿ ಹಣ. ಹಾಗಾದ್ರೆ ಅದನ್ನ ಯಾರು ನುಂಗಿದ್ರು? ಸದನದಲ್ಲಿ ಮಹೇಶ್ ತೆಂಗಿನಕಾಯಿ ಅವರು ಸರಿಯಾಗಿ ಪ್ರಶ್ನೆಯನ್ನು ಹಾಕಿ ಅವರನ್ನ ಇಕ್ಕಟ್ಟಿಗೆ ಸಿಲುಕಿಸಿದ್ರು. ಅದರಿಂದ ಗೊತ್ತಾಯ್ತು. ಅವಾಗ ಅವರು ಸತ್ಯವನ್ನು ಒಪ್ಕೊಳ್ತಾರೆ ಕೊನೆಗೆ, ಓ ಹೌದು ಬಾಕಿ ಇದೆ ಕೊಡೋದಕ್ಕೆ, ಇನ್ನು ಕೊಟ್ಟಿಲ್ಲ ಅಂತ. ಒಟ್ಟು 5 ಪ್ರಶ್ನೆಗಳನ್ನ ನಾನು ಕೇಳಿದ್ದೆ. ಅದರಲ್ಲಿ 5ರಲ್ಲಿ ನಾವು ಒಂದು ಪ್ರಶ್ನೆ ಮಾತ್ರ ಅವ್ರಿಗೆ ಮಾನ್ಯ ಸಚಿವರು ಕೇಳಕ್ಕೆ ಬಯಸ್ತೇನೆ. ಇದೇನೋ ಗೊತ್ತಿಲ್ಲ, ಸರ್ಕಾರದ ಯಾವ ಪ್ರಾಬ್ಲಮ್ ಅಂತ ಗೊತ್ತಿಲ್ಲ. 2025ರ ಜನವರಿ ತಿಂಗಳದ್ದು ಸುಮಾರು 1,27,00,000 ಪಡಿತರಿಗೆ ಸುಮಾರು 657 ಕೋಟಿ, ಅಂದ್ರೆ 1 ವರ್ಷ ಆದ್ರೂ ಕೂಡ ಇವತ್ತಿನವರೆಗೆ ಹಣ ಜಮೆ ಆಗಿಲ್ಲ. 1,27,00,000 ಕಾರ್ಡ್ದಾರಿಗೆ 657 ಕೋಟಿ ರೂಪಾಯಿ ಇವತ್ತಿನವರೆಗೂ ಹಣ ಜಮೆ ಆಗಿಲ್ಲ. ಅದನ್ನ ಯಾಕಂತೇಳಿ ಮಾನ್ಯ ಸಚಿವರು ಸ್ಪಷ್ಟೀಕರಣ ಕೊಡ್ಲಿ. ಹಾಗಾದ್ರೆ ಯಾಕೆ ಅಕ್ಕಿಯನ್ನ ಕೊಟ್ಟಿಲ್ಲ, ಯಾಕೆ ಹಣವನ್ನ ಕೊಟ್ಟಿಲ್ಲ? ಸಾವಿರಾರು ಕೋಟಿ ಹಣ ಎಲ್ಲಿಗೆ ಹೋಯ್ತು? ಇದೀಗ ಇರುವಂತಹ ದೊಡ್ಡ ಪ್ರಶ್ನೆ, ಯಾರ ಜೇಬಿಗೆ ಹೋಯ್ತು? ಪ್ರತಿ ಯೋಜನೆ ಹಣೆ ಬರಹನೆ ಇಷ್ಟು ನಿಮ್ಗಳದ್ದು. ಗೃಹಲಕ್ಷ್ಮಿ ಯೋಜನೆ ಹಣ ಕೂಡ ಗೊತ್ತಾಯ್ತಾ, ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡ್ರ. ಈಗ ನೋಡಿದ್ರೆ ಅನ್ನಭಾಗ್ಯ ಯೋಜನೆ ಎಲ್ಲ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಳ್ತಾ ಇದ್ದೀರಾ. ವೀಕ್ಷಕರ, ಪ್ರತಿ ಗ್ಯಾರಂಟಿಯಲ್ಲಿ ಸಾವಿರಾರು ಕೋಟಿ ಹಣ ನಾವು ಅದಕ್ಕೆ ಹಾಕ್ತಾ ಇದ್ದೀವಿ ಅಂತ ಹೇಳ್ತಾರೆ. ಆದ್ರೆ ಫುಲ್ ಖರ್ಚಿನ ವಿವರ ಎಲ್ಲಿದೆ? ಯಾರು ಹಣ ತಗೊಂಡ್ರು? ಎಷ್ಟು ಜನರಿಗೆ ಲಾಭ ತಲುಪಿದೆ? ಕೊಡದೆ ಎಸ್ಕೇಪ್ ಆಗಿರುವಂತಹ ಹಣ ಎಲ್ಲಿ ಹೋಯ್ತು? ಈ ಪ್ರಶ್ನೆಗೆ ಎಲ್ಲಾದ್ರೂ ಉತ್ತರ ಸಿಗುತ್ತಾ ನಿಮಗೆ? ಈ ಪ್ರಶ್ನೆನ ಬಿಜೆಪಿ ಕೇಳ್ಬಿಟ್ರೆ ಅಯ್ಯೋ ಅವರು ವಿರೋಧ ಪಕ್ಷದವರು ಏನೇನೋ ಹೇಳ್ತಾರೆ ಅಂತ ಹಂಗೆ ತಪ್ಪಿಸ್ಕೊಂಡು ಬಿಡ್ತೀರಾ. ನಾನು ಹೇಳೋದು ಇದು ರಾಜಕೀಯ ಪ್ರಶ್ನೆ ಅಂತಲ್ಲ, ಇದು ಟ್ಯಾಕ್ಸ್ ಕಟ್ಟುವಂತಹ ಜನರ ಪ್ರಶ್ನೆ, ನಮ್ಮ ಹಣದ ಪ್ರಶ್ನೆ. ಸುಮ್ಮನೆ ಜನರ ಸಹನೆಯನ್ನು ದಯವಿಟ್ಟು ಪರೀಕ್ಷೆ ಮಾಡಬೇಡಿ. ಅಲ್ಲ ಬಿಡಿ, ಜನರ ತಾಳ್ಮೆ ಸಹನೆ ಇವೆಲ್ಲವನ್ನ ಪರೀಕ್ಷೆ ಮಾಡಿ ಆ ತಾಳ್ಮೆ ಕಟ್ಟೆ ಓಡಿಯುವ ಹಂತ ತಲುಪಿದ್ದಾಗಿದೆ ಬಿಡಿ. ಒಂದು ಕಡೆ ಮಹಿಳೆಯರು ಹಣಕ್ಕೋಸ್ಕರ ಕಾಯ್ತಾ ಇದ್ದಾರೆ, ಮತ್ತೊಂದು ಕಡೆ ನೋಡಿದ್ರೆ ಬಡ ಕುಟುಂಬದ ಅನ್ನದ ಹಣವನ್ನು ಕೂಡ ನೀವು ನುಂಗ್ತಾ ಇದ್ದೀರಾ. ಬಟ್ ಇದ್ರ ಮಧ್ಯ ಕಾಂಗ್ರೆಸ್ ಸರ್ಕಾರ ಯಾವ್ದ್ರಲ್ಲಿ ಬಿಸಿ ಇದೆ? ವಿಬಿಜಿ ರಾಮ್ಜಿ ಬಗ್ಗೆ ಏನೇನೋ ಜಾಹೀರಾತು ಕೊಡೋದ್ರಲ್ಲಿ, ಸುಮ್ನೆ ಪ್ರತಿಭಟನೆ ಮಾಡೋದ್ರಲ್ಲಿ, ಸ್ಕೀಮ್ ಹೆಸರು ಹೇಳ್ಕೊಂಡು ಓಡಾಡೋದ್ರಲ್ಲಿ, ಅದ್ರ ಬಗ್ಗೆ ಜಾಹೀರಾತು ಕೊಡೋದ್ರಲ್ಲಿ, ಪೋಸ್ಟರ್ ಅಂಟಿಸೋದ್ರಲ್ಲಿ, ಕ್ರೆಡಿಟ್ ಪಬ್ಲಿಸಿಟಿಯಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಏನ್ ನೀವು ಆಡಳಿತವನ್ನು ನಡೆಸ್ತಾ ಇದ್ದೀರಾ ಅಥವಾ PR ಕಂಪನಿಯನ್ನು ನಡೆಸ್ತಾ ಇದ್ದೀರಾ? ನಿಮಗೆ ವೋಟ್ ಹಾಕಿದ್ ಏನಕ್ಕೆ? ಅಧಿಕಾರವನ್ನು ಕೊಟ್ಟಿರೋದು ಯಾಕೆ? ಈ ಹಣೆ ಬರಹಕ್ಕ, ಈ ಕರ್ಮವನ್ನ ನೋಡೋದಕ್ಕ? ಬೆಳಗಾದ್ರೆ ಒಂದಲ್ಲ ಒಂದು ಸುದ್ದಿ ನಿಮ್ಗಳದ್ದು. ವೀಕ್ಷಕರಲ್ಲಿ ಸರ್ಕಾರಕ್ಕೆ ಎಲ್ಲರೂ ಈ ನೇರ ಪ್ರಶ್ನೆಯನ್ನು ಕೇಳಲೇಬೇಕು. ಗೃಹಲಕ್ಷ್ಮಿ, ಅನ್ನಭಾಗ್ಯ ಯೋಜನೆ ಇವೆರಡರ ಹಣ ನೀವು ಕೊಟ್ಟಿದ್ದೀರಾ ಇಲ್ವಾ? ಕೊಟ್ಟಿದ್ರೆ ನಮಗೆ ಪ್ರೂಫ್ ಕೊಡಿ. ಕೊಡ್ಲಿಲ್ಲ ಅಂತ ಅಂದ್ರೆ ಎಲ್ಲಿಗೆ ಹೋಯ್ತು ಅನ್ನುವಂಥದ್ದನ್ನ ಹೇಳಿ. ಇದ್ಯಾವುದಕ್ಕೂ ನಿಮಗೆ ಉತ್ತರವನ್ನು ಕೊಡೋದಕ್ಕೆ ಆಗ್ಲಿಲ್ಲ ಅಂತಂದ್ರೆ ನಾವೇ ಅರ್ಥ ಮಾಡ್ಕೊಳ್ತೀವಿ, ಗ್ಯಾರಂಟಿ ಹೆಸರಲ್ಲಿ ದುಡ್ಡು ನಿಮ್ಮ ಕಡೆಗೆ ಓಡ್ತಾ ಇದೆ, ಜನರಿಗೆ ಬರುತ್ತೆ ಅನ್ನುವಂಥದ್ದು ಅದು ಕೇವಲ ನಿಮ್ಮ ಭಾಷಣಕ್ಕೆ ಮಾತ್ರ ಸೀಮಿತ. ಎಲ್ಲ ದುಡ್ಡು ಕೂಡ ನಿಮ್ಮ ಕಡೆಗೆ ಬರ್ತಾ ಇದೆ ಅನ್ನುವಂಥದ್ದನ್ನ ನಾವು ತೀರ್ಮಾನ ಮಾಡ್ಕೊಳ್ತೀವಿ. ಜನ ಅದನ್ನೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ ಅಂತ ಅಂದುಕೊಳ್ಬೇಡಿ. ಜನ ಯಾವುದನ್ನು ಮರೆತಿಲ್ಲ, ಜನ ಯಾವುದನ್ನು ಮರೆಯಲ್ಲ. ನಮ್ಮ ಹಕ್ಕಿನ ಹಣ ಎಲ್ಲಿ ಹೋಯ್ತು, ತೆರಿಗೆದಾರರ ಹಣ ಏನಾಗ್ತಾ ಇದೆ ಅನ್ನುವಂತಹ ಪ್ರಶ್ನೆಗೆ ಯಾವಾಗ ಉತ್ತರವನ್ನು ಕೊಡ್ತೀರಾ ಅಂತ ನೋಡ್ತೀವಿ. ಉತ್ತರ ಕೊಡ್ಲಿಲ್ಲ ಅಂತಂದ್ರೆ ನಿಮ್ಮ ಈ ಭ್ರಷ್ಟಾಚಾರಕ್ಕೆ ಏನು ಉತ್ತರವನ್ನು ಕೊಡ್ಬೇಕನ್ನುವಂಥದ್ದು ಜನರಿಗೆ ಬಹಳ ಚೆನ್ನಾಗಿ ಗೊತ್ತಿದೆ. ಟೈಮ್ ಬರುತ್ತೆ, ಪಾಪದ ಕೊಡ ತುಂಬಬೇಕಲ್ವಾ? ಟೈಮ್ ಬರುತ್ತೆ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.